ಅಮ್ಮ, ನಿಮಗೂ ರವೆ ಉಂಡೆ ಅಂದರೆ ಇಷ್ಟನಾ? ರಾಮೂರ್ಗೆ ರವೆ ಉಂಡೆ ಅಂದರೆ ಪಂಚಪ್ರಾಣ. ನೀವು ಎಷ್ಟಾದರೂ ಮಾಡ್ಕೊಡಿ, ಒಬ್ಬರೇ ಕೂತ್ ಖಾಲಿ ಮಾಡ್ತಾರೆ. ಹೇಗೋ ಹೂ ಕಟ್ಟಿದ್ದಕ್ಕೆ ಸ್ವಲ್ಪ ದುಡ್ಡು ಬಂತು, ಮನೆ ಖರ್ಚಿಗೆ ಸರಿ ಹೋಗುತ್ತೆ ಅಂತ ಅನ್ಕೋತೀನಿ. ರಾಮೂರು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬರ್ತಾರಲ್ಲ, ಆವಾಗ ಅವ್ರಿಗೆ ಇದನ್ನ ಕೊಟ್ಟರೆ ಫುಲ್ ಖುಷಿಯಾಗಿ ಹೋಗ್ತಾರೆ. ಅವ್ರು ನನಗೆ ಸರ್ಪ್ರೈಸ್ ಕೊಟ್ಟರೆ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡ್ತೀನಿ. ಏನಪ್ಪ ಇವಳು ಯಾವಾಗಲೂ ಗಂಡನ ಬಗ್ಗೆನೇ ಮಾತಾಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ಇನ್ನೇನು ಮಾಡಲಿ ಅಮ್ಮ, ನನಗೆ ರಾಮು ಅವರೇ ಎಲ್ಲ. ಅವ್ರಿಗೂ ಅಷ್ಟೇ ಯಾವಾಗಲೂ ನಂದೇ ಯೋಚನೆ ಇರುತ್ತೆ. ಈಗಲೂ ಕೆಲಸ ಮಾಡ್ತಾ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೇನಾದರೂ ಆದರೆ ನನ್ನಿಂದ ತಡೆಯೋಕ್ಕಾಗಲ್ಲ ಅಮ್ಮ. ಅಮ್ಮ, ಕೈ ಕೊಡಿ ಇಲ್ಲಿ, ಕೊಡಿ ಇಲ್ಲಿ. ಹಾ, ಹಿಂಗೆ ಹಿಂಗೆ ಮಾಡಿ, ಹಿಂಗೆ. ಹಾ ಹಾ, ಇನ್ನೊಂದ್ಸಲ ಮಾಡಿ, ಹಾಗೆ. ಕೊಡಿ ಇಲ್ಲಿ. ಅಮ್ಮ, ಒಬ್ರೊಬ್ರ ಕೈಯಲ್ಲಿ ಒಂದೊಂದು ರುಚಿ ಇರುತ್ತಂತೆ. ನೋಡೋಣ ನಿಮ್ಮ ಕೈಯಲ್ಲಿ ಯಾವ ರುಚಿ ಇರುತ್ತೆ ಅಂತ. ತಗಣ ಲೇ, ಏನ್ಲ ಇದು? ಅಯ್ಯೋ ನಿನ್ನ ಈಟೊಂದೆಲ್ಲ ಹಾಕೊಂಡು ಅಟಿತಕ್ ಹೋದ್ರೆ ನಿಮ್ಮ ಅದಕ್ಕೆ ಸುಮ್ಕೆ ಬಿಟ್ಟಾರ. ಬರೀ ಅತ್ತಿ ಟೀಚರ್ ಕೊಡು ಸಾಕು. ಮಂಜ, ಅಪ್ಪಿ ತಪ್ಪಿ ಇಸ್ಯಾನ ಎಲ್ಲಾರ ಬಾಯಿಗೆ ಬಿಟ್ಬಿಟ್ರ ಆಮಕ್ಕೆ. ನಿಮ್ಮ ಅತ್ತಿಗೆ ಗೊತ್ತಾದ್ರೆ
ಲೇ ಏನಾಗಿಲ್ಲ ಅಂತ ಹೇಳಿದ್ನಲ್ಲ. ಅಮ್ಮ ನೀವ್ಯಾಕೆ ಬರಕ್ಕೆ ಹೋದ್ರಿ? ಚಳಿ ಇದೆ ಇಲ್ಲಿ, ಬನ್ನಿ ಒಳಗೋಗೋಣ. ರಾಮ ರಾಮು ಅವ್ರಿಗೆ ಕೆಲಸ ಜಾಸ್ತಿ ಇದೆ ಅನ್ಸುತ್ತೆ, ಅದಕ್ಕೆ ತಡ ಆಗಿದೆ. ಅವ್ರು ಬರ್ತಾರೆ, ನೀವು ಮಲ್ಕೊಳ್ಳಿ. ಬನ್ನಿ 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 ಬನ್ನಿ, ಇಲ್ಲೇ ನಿಂತ್ಕೊಳ್ಳಿ. ಬನ್ನಿ ಬನ್ನಿ ಮಲ್ಕೊಳ್ಳಿ. 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 ಯಾಕಮ್ಮ ಭಯನಾ? ನಾನಿಲ್ಲೇ ಇರ್ತೀನಿ, ಮಲ್ಕೊಳ್ಳಿ. ಅಮ್ಮ ನಿಮ್ಮ ಮಗ ಬಂದ್ರು ಅನ್ಸತ್ತೆ. ಯಾರು? ಯಾರೀ ಅದು? ಎಲ್ಲ ಸೇರ್ಕೊಂಡು ನನಗೆ ಹೆದರಿಸ್ತೀರಾ? ಯಾರನ್ನೂ ಮನೆಯೊಳಗೆ ಬಿಡಲ್ಲ. ಜಾನು, ನಾನು ಅನು, ಹೇಗಿದೆಯಾ ಜಾನು? ಹಾ, ನಾನು ಚೆನ್ನಾಗಿದ್ದೀನಿ. ನೀನು? ನಾನು ಚೆನ್ನಾಗಿದ್ದೀನಿ. ರಾಮೋರೆ, ಏನಿದೆಲ್ಲ? ಓಹ್ ಇದಾ? ಇದು ಕೆಲಸ ಮಾಡುವಾಗ ಆಗಿದೆ ನಮ್ಮರೆ. ಅಯ್ಯೋ, ಇದೇನಂತ ದೊಡ್ಡ ಪೆಟ್ಟಲ್ಲ ಬಿಡಿ. ಅದು ಸರಿ, ನೀವೆಲ್ಲ ಇಷ್ಟೊತ್ತಲ್ಲಿ ಒಟ್ಟಿಗೆ ಬಂದಿದ್ದೀರಲ್ಲ, ಏನಕ್ಕೆ? ನಮ್ಮರೆ ಸ್ಯಾನೆ ಡೌ ಮಾಡಬೇಡಿ. ನಾವೆಲ್ಲ ಯಾಕೆ ಬಂದಿದ್ದೀವಿ ಅಂತ ನಿಮಗೆ ಸಂದಾಗ ಗೊತ್ತು. ಸರಿ ಸರಿ, ಈಗ ನಿಮಗೆ ಗೊತ್ತಿದ್ರು ಈಗ ನಮ್ಮ ಸಮಾಧಾನಕ್ಕೋಸ್ಕರ ನೀವು ಹೊಸ ನಾಟಕ ಆಡಲೇಬೇಕು ಅಲ್ವರಾ? ಅನು ಮೇಡಮ್, ನಮ್ಮವ್ರನ್ನ ಕರ್ಕೊಂಡು ಒಳಗೆ ಹೋಗಿ. ಯಾಕೆ? ರಾಮೋರೆ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಮ ಕೆಲಸದ ಬಗ್ಗೆ ನನಗೆ ಮೊದಲು ಹೇಳಿ, ನಾನು ಆವಾಗಿಂದ ಕಾಯ್ತಾ ಇದ್ದೀನಿ. ನಮ್ಮರೆ ಅದನ್ನೆಲ್ಲ ಆಮ್ಯಾಗ ನಿಧಾನಕ್ಕೆ ಹೇಳ್ತೀನಿ, ಸರಿನಾ? ಅನು ಮೇಡಮ್, ನೀವು ಕರ್ಕೊ ಹೋಗಿ. ಜಾನು, ನೀವು ಹೋಗಿ ಹೇಳ್ತೀನಿ. ಬಾ ನೀನು. ಅಲ್ಲ ಅನು, ಬಾ. ಅಲ್ಲ ಅನು. ಅನು ಮೇಡಮ್, ನೀ ಆ ಕೋಣೆಗೆ ಹೋಗ್ಬಿಟ್ಟು ಬಾಗ್ಲ ಕೈ. ರಾಮೋರ್, ನೀವು ಹೋಗಿ ಹೇಳ್ತೀನಿ. ಅಣ್ಣ, ನಮ್ಮಿಂದ ಅದಕ್ಕೆ ತಗೋ ದಿಟ್ಟೆ ಇರೋದು ಚಾನೇ ಕಷ್ಟ ಆಯ್ತೈತೆ. ಅದ್ರಾಗೂ ಹಿಂಗೆ ನಗ್ನಗ್ತಾಗ ನಾಟಕ ಮಾಡೋಕ್ಕಂತೂ ನನ್ನ ಕೈಲಿ ಆಗೋಕ್ಕೆ ಇಲ್ಲ. ನಾನು ಹೇಳ್ಬಿಡ್ತೀನಿ. ಲೇ ಪೆದ್ದ,
ಕೆಲಸ ಕೆಡಿಸ್ಬೇಡಕ್ಕಲ್ಲ ನೀನು. ನಮ್ಮವ್ರ ಸಮಾಧಾನವಾಗಿ ಅವರೇ ತಾನೇ. ಅಪ್ಪಿ ತಪ್ಪಿ ಬಾಯಿ ಬಿಟ್ಬಿಟ್ಟಿ ಆಮೇಲೆ. ಇಲ್ಲಿ ಗಂಟ ಬಾಯಿ ಬಿಟ್ಟಿಲ್ಲ. ಅನು ಮೇಡಮ್ಗೂ ಏನೂ ಗೊತ್ತಿಲ್ಲ. ಆದರೆ ಅದಕ್ಕೆ ನೋಡಿದಾಗ ಎಲ್ಲಿ ಓಡ್ಬಿಡ್ತೀನೋ ಅಂತ ಭಯ ಆಯ್ತೈತಣು. ಲೇ, ಹೇಳ್ತಾವ್ನಿ ತಾನೇ ಮಂಜ, ಅದ ಮರ್ತು ಬಿಡು. ನೀನ್ ಕಿರಿ ಬೆಳಗು ಸಮಯ ಇಲ್ಲ ಮಾರ, ನೀನ್ ಹೋಗಿ ಅವನ್ ತಾವ. ನೋಡ್ರಲ್ಲ, ನಾನು ತಗೊಳ್ಳೋ ನಿರ್ಧಾರದಿಂದ ನನ್ನ ಸುತ್ತಮುತ್ತಲು ಇರೋರಿಗೆ ಅನ್ಯಾಯ ಆಯ್ತದೆ, ಮೋಸ ಆಯ್ತದೆ ಅಂದರೆ ನನ್ನ ಪಿರಾಣ ಹೋದ್ರೂ ನಾನು ಅಂಥ ಕೆಲಸ ಮಾಡೋಕ್ಕಿಲ್ಲ. ಅದೇ ನಂಗೆ ನೋವಾದರೂ ಪರವಾಗಿಲ್ಲ. ನನ್ನ ಜೊತೆಗಿರೋರ ಮಕ್ಕದಾಗಿ ನಗು ನೋಡ್ಬೋದು ಅಂದರೆ ನನ್ನ ಪಿರಾಣ ಹೋದ್ರೂ ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ. ನೋಡಿ, ಇವತ್ತು ನಮ್ಮವ್ರ ಹುಟ್ಟುಹಬ್ಬ. ಅವರು ನಗ್ನಗ್ತಾ ಖುಷಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ಅವ್ರಿಗೆ ಈ ಇಸೆ ಗೊತ್ತಾಗಬಾರ್ದು. ಸರಿನಾ? ಈಗ ಬೇರೆ ಏನು ಯೋಚನೆ ಮಾಡಬೇಡಿ. ಅದೇನೇನು ತಂದಿದ್ದೀರೋ ಎಲ್ಲ ತೆಗಿರಿ, ಮನೆ ಅಲಂಕಾರ ಮಾಡಮ್ಮ. ಹಾಂ, ಅಲ್ಲ ಅನು, ಇಷ್ಟೊತ್ತಲ್ಲಿ ಹೊರಗೆ ಬಂದಿದೆಯಲ್ಲ, ನಿಮ್ಮಪ್ಪ ಹೇಗೆ ಬಿಟ್ರು? ಅವರೆಲ್ಲಿ ಬಿಡ್ತಾರೆ ಜಾನಕಿ. ಅಜ್ಜಿಗೆ ಹುಷಾರಿಲ್ಲ ಅಂತ ಅಪ್ಪ ಊರಿಗೆ ಹೋದ್ರು. ಅದೇ ಗ್ಯಾಪಲ್ಲಿ ನಾನು ಇಲ್ಲಿಗೆ ಬಂದೆ. ಇಲ್ಲ ಅಂದಿದ್ರೆ ನಾನು ಈ ಮುದ್ದು ಫ್ರೆಂಡ್ನ ಮೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ರಾಮು ಅವರೇ, ಏನು ಮಾಡ್ತಿದ್ದೀರಾ? ಬರ್ಬೋದಾ? ಅಯ್ಯೋ, ಇರಿ ನೀವು ಅನು ಮೇಡಮ್ ಜೊತೆಗೆ ಮಾತಾಡ್ಕೊಂಡಿರಿ, ನಾವೇ ಕರಿತೀವಿ. ಸುಶಿ, ನಾವು ಚೆನ್ನೈನಲ್ಲಿ ಅಷ್ಟಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದು ಈಗ ಎಷ್ಟು ಬದಲಾಗಿದೆ ಗೊತ್ತೇನೆ? ಸುಶಿ, ಗಂಡಾಗಲಿ ಹೆಣ್ಣಾಗಲಿ ಒಂದೇ ಮಗು ಸಾಕು ಅಂತ ನಾವು ಡಿಸೈಡ್ ಮಾಡಿ ಇವತ್ತಿಗೆ 25 ವರ್ಷಗಳಾಯ್ತು ರೀ. ಇಷ್ಟು ವರ್ಷಗಳಲ್ಲಿ ಜಾನುಗೆ ವಿಶ್ ಮಾಡೋದು 1 ವರ್ಷನೂ ತಪ್ಪಿರಲಿಲ್ಲ. ಆದರೆ ಈ ಸಲ 12 ಗಂಟೆ ಆಗಲಿ ಅಂತ ಕಾಯ್ತಾ ಇದ್ದೆ ಸುಶಿ. ಈ ಸಲನೂ ಮಿಸ್ ಆಗಲ್ಲ. ಹೇಗೆ? ಅವ್ರ ಪಕ್ಕದ ಮನೆಯವ್ರ ಹತ್ರ ಫೋನ್ ಇದೆ ಅಲ್ಲ, ಅವ್ರು ಕಾಲ್ ಮಾಡಿದ್ರಾಯ್ತು. ಅಲ್ಲ ರೀ, ಇಷ್ಟು ಹೊತ್ತಿನಲ್ಲಿ ಬರ್ತ್ಡೇ ಅಲ್ಲೇನೆ, ಅರ್ಥ ಮಾಡ್ಕೋತಾರೆ ಬಿಡು. ಈಗಲೇ ಮಾಡ್ತೀನಿ ತಡಿ. ಏನಾಯ್ತ್ರಿ? The number you're calling is switched off right now. Please try later. ಹೋಗ್ರಿ ಸುಮ್ಮನೆ. ನಿಮ್ದು ಯಾವಾಗಲೂ ಇದೇ ಆಯ್ತು, ಆಸೆ ತೋರಿಸಿ ಬರೀ ಮೋಸ ಮಾಡೋದು. ಹೋಗ್ಲಿ ಬಿಡೆ ಸುಶಿ, ಈಗ ಮಾಡಕ್ಕಾಗದೇ ಇದ್ರೇನು, ಬೆಳಿಗ್ಗೆ ಫೋನ್ ಮಾಡಿ ವಿಶ್ ಮಾಡೋದಾಯ್ತು. ಸುಶಿ, ನಮ್ಮರೇ, ಈಗ ಬನ್ನಿ. ಒಂದು ನಿಮಿಷ, ನಾನು ಅವಾಗಿಂದ ನಿಮ್ಮ ಕೆಲಸದ ಬಗ್ಗೆ ವಿಚಾರಿಸ್ತಾ ಇದ್ದೀನಿ. ನಿಮ್ಮ ಕೆಲಸದ ಬಗ್ಗೆ ಮೊದಲು ಹೇಳಿ, ಇನ್ನು ನನ್ನಿಂದ ತಡೆಯೋಕ್ಕಾಗಲ್ಲ. ನಮ್ಮರೇ, ಕೆಲಸ ಅಂತೂ ಬೊಂಬಾಟು. ಏಟೊಂದು ಮೋಟ್ರ್ಗಳಿದ್ವು ಗೊತ್ತಾ, ಎಲ್ಲನೂ ರಿಪೇರಿ ಮಾಡಿಕೊಟ್ಬಿಟ್ಟೆ. ಇನ್ನೊಂದಕ್ಕಿಂತ ಕೆಟ್ಟೋದ್ರೆ ನನ್ನೇ ಕರಿತಾರಂತೆ. ಮತ್ತೆ
ನಮ್ಮರೆ ಬಡ್ಡಿನಾ ಅದನ್ನಾಗಲೇ ಕಟ್ಟಾಯಿತು. ನೀವೇನು ಯೋಚನೆ ಮಾಡಬೇಡಿ. ಇವತ್ತು ನಿಮ್ಮ ಹುಟ್ಟುಹಬ್ಬ, ನೀವು ಬರೀ ಫುಲ್ಲು ಖುಷಿಯಾಗಿರಬೇಕು, ಓಕೆನಾ? ನಮ್ಮರೆ ಅಲ್ಲಿ ನೋಡಿ, ಮುಂದೊಂದು ದಿನ ಆಗೋದನ್ನ ಇವಾಗಲೇ ಬರೆಸ್ಬಿಟ್ಟೆ. ಖುಷಿ ಆಯ್ತಾ? ಹಿಂಗೆಲ್ಲ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗದೆ ಇರ್ತೈತಿ ಹೇಳಿ ರಮಣ್ಣ? ಅಲ್ವಾ ಜಾನಕಿ IAS ಅವರೇ? ಕೇಕ್ ನಂಗೆ ತಗ್ ಮಡಿಕಂತ ಕಾಯಿಸ್ಬೇಡ್ರಿ, ಬಿರ್ನೆ ಕುಯ್ರಪ್ಪ. ಲೇ ಅದೇನು ಕುರಿನಾ ಹುಸಿ ಇಲ್ಲ? ನಮ್ಮರೆ ದೀಪ ಹಚ್ಚಿ ಕೇಕ್ ಕತ್ತರಿಸಿ. ದೀಪನ ಕ್ಯಾಂಡಲ್ ಬೇಡವೇ? ಲೇ ಪಾರಿನವ್ರ ಥರ ನಾವು ಹುಟ್ಟುಹಬ್ಬ ದಿವಸ ಮೇಣದ ಬತ್ತಿ ಆರಿಸ್ಬಾರ್ದಕ್ಕಲ್ಲ, ಕನ್ನಡಿಗರ ಥರ ದೀಪ ಹಚ್ಬಿಟ್ಟು ಮನೆಯ ಬೆಳಗ್ಬೇಕು. ನಿಂತ ಅಮ್ಮ, ನೀವು ಬನ್ನಿ ಬನ್ನಿ ಅಮ್ಮರೇ, ಹಚ್ಕೊಳ್ಳಿ. ಅಮ್ಮ, ಅಮ್ಮಂಗೆ ಹ್ಯಾಪಿ ಬರ್ಡೇ